ಏನಾಯ್ತು ಅತ್ತೆ? ದೀಪ ಆರು ಹೋಗಿದೆ. ಗುರುಗಳೇ, ಭವಿಷ್ಯ ಹೇಳೋ ಸಮಯದಲ್ಲಿ ದೀಪ ಆರು ಹೋಗಿದೆಯಲ್ಲ, ಈ ಪರಿಸ್ಥಿತಿಯಲ್ಲಿ ಭವಿಷ್ಯ ಹೇಳಬಹುದಾ? ಹೇಳ್ಬಾರ್ದಮ್ಮ. ಇದು ಅಪಶಕುನ, ಅನಿಷ್ಟ. ಈ ಸಮಯದಲ್ಲಿ ಹೇಳಿದ್ರೆ ಹೇಳಬಾರ್ದನ್ನೆಲ್ಲ ಹೇಳೋಂತ ಪರಿಸ್ಥಿತಿ ಬರುತ್ತೆ. ಗುರುಗಳು ಜಾರ್ಕೊಳಕ್ ನೋಡ್ತಾ ಇದ್ದಾರೆ. ದೀಪ ಆರೋದ್ರೆ ಏನಂತೆ? ಮತ್ತೆ ಬೆಳಗ್ಸಿ ಹೇಳ್ಬೋದಲ್ವಾ? ಹೌದು, ದೀಪ ಹಚ್ಚದ್ರಾಗತ್ತಲ್ವಾ? ಸ್ವಲ್ಪ ಯೋಚನೆ ಮಾಡಿ ಹೇಳಿ ಗುರುಗಳೇ, ಹೇಳಿ. ಸರಿ, ಮೊದಲು ದೀಪವನ್ನು ಹಚ್ಚಿ ದೇವರಿಗೆ ಆರತಿ ಎತ್ತಿ. ಏಯ್, ನಮ್ಮ ಮೇಡಮ್ ಎಲ್ಲ ನಿಮ್ ಮೇಡಮ್ ಹೇಳಿದ್ರೆ ಸರಿ ಕೇಳಿಸ್ಕೊಳ್ಳಿಲ್ವಾ? ಶಿಷ್ಯರಲ್ಲಿ ನೀವು ಮೇಡಮ್ನ ಬಿಟ್ರೆ ನಾನು ಇವ್ರನ್ನ ಬಿಡೋದು. ನಿಮ್ ಮೇಡಮ್ ಅಲ್ಲೇ ಇದ್ದಾರೆ, ಹೋಗಿ ಕಾಪಾಡಿ. ತಗೋ ಕೀಸ್. ಎಲ್ರು ಕೂಡ ಆರಾಮಾಗಿದ್ದೀರಾ ಅಲ್ವಾ? ಪರವಾಗಿಲ್ಲ ದೇವಾಂಶ್. ಅಷ್ಟಕ್ಕೂ ಏನ್ ನಡೀತಾ ಇದೆಯಪ್ಪ? ನಮ್ ಗುರುಗಳು ಎಲ್ಲಿದ್ದಾರೆ? ಅವ್ರು ಆರಾಮಾಗಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ. ನೀವು ಕ್ಷೇಮವಾಗಿದ್ದೀರ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗ್ಬೇಕಷ್ಟೇ. ವೈದೇಹಿಗೆ ಕಾಲ್ ಮಾಡ್ತೀನಿ. ವೈದೇಹಿ, ಹೋಗ್ ದೀಪ ಹಚ್ಚಮ್ಮ. ಹೌದೌದು, ಈ ಮನೆಯಲ್ಲಿ ವೈದೇಹಿನೇ ಮುಖ್ಯ ಅಲ್ವಾ? ವೈದೇಹಿ ಬೆಳಗಿಸಿದ್ರೆ ಒಳ್ಳೇದು. ಹೋಗಮ್ಮ, ಹೋಗು. ಹೋಗು ವೈದೇಹಿ, ಹೋಗು ವೈದೇಹಿ. ಹೋಗು. ಬೇಗ ಹಚ್ಚಮ್ಮ. ದೇವ್ರೆ, ದೀಪ ಆರು ಹೋದ್ರೆ ಗುರುಗಳು ಭವಿಷ್ಯವಾಣಿ ಹೇಳಲ್ಲ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಮತ್ತೆ ನನ್ನ ಹತ್ರನೇ ದೀಪ ಹಚ್ಚಿಸ್ತಾ ಇದೆಯಲ್ಲ ದೇವ್ರೆ. ಇವಾಗ ನೀನೇ ದಾರಿ ಅನ್ಕೊಂಡು ಹಚ್ತಾ ಇದ್ದೀನಿ, ನೀನೇ ಕಾಪಾಡು. ಹೇಳಿ ಗುರುಗಳೇ, ಅರ್ಧ ಹೇಳ್ಬಿಟ್ಟು ನಿಲ್ಸ್ಬಿಟ್ರಲ್ಲ. ಮಗುನೆಲ್ಲ ವರ ಅನ್ಕೋತಾರಾದ್ರೆ ಅದೇನು ಹೇಳಿ, ಏನು ಅಂತ ಹೇಳಿ ಗುರುಗಳೇ. ಹೇಳ್ತೀನಿ. ಎಲ್ಲರ ಕಣ್ಣು ತೆರೆಯೋ ಹಾಗೆ, ಸತ್ಯ ಗೊತ್ತಾಗೋ ಹಾಗೆ ಆ ಮಹಾದೇವನ ಆಶೀರ್ವಾದದೊಂದಿಗೆ ನಡಿಬೇಕಾಗಿರೋದನ್ನ ಒಂದೂ ಬಿಡದೆ ಹೇಳ್ತೀನಿ. ಆಯ್ತು, ಹೇಳಿ ಗುರುಗಳೇ. ನೀವೇನ್ ಹೇಳಿದ್ರು ಆಚರಿಸ್ತೀವಿ. ಆಚರಿಸಲೇಬೇಕು, ಇಲ್ಲ ಅಂದ್ರೆ ಆಯಸ್ ಕಳ್ಕೋತೀರಾ. ವೈದೇಹಿ ಹೊಟ್ಟೆಲಿ ಬೆಳೀತಿರೋ ಮಗು ಶಾಪ ಅಲ್ಲ, ಆ ಮಹಾದೇವನ ಅತ್ಯುತ್ತಮವಾದ ವರ. ಛೇ, ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸರಿ, ನಿಮ್ಮನ್ನೆಲ್ಲ ಆಶ್ರಮ ಹತ್ರ ಬಿಟ್ಟು ಹೋಗ್ತೀನಿ. ಬನ್ನಿ ಬನ್ನಿ. ಈ ಮನೆಯನ್ನ, ಈ ವಂಶವನ್ನ ಉದ್ಧರಿಸಕ್ಕೋಸ್ಕರ ಈ ಮನೆಗೆ ಕಾಲಿಡುತ್ತಿರುವ ದೇವರ ವರ. ಆ ಕೈಲಾಸನಾಥನೇ ಕಂಕಣ ತೊಟ್ಟು ಈ ಮನೆಗೆ ಅರ್ಪಿಸುವಂತ ವರಪ್ರಸಾದ.
ಇರೋದು? ನಾನು ಹೇಳ್ತಿರೋದು ಸತ್ಯ. ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಿ ಡಿಸಪಾಯಿಂಟ್ ಆಗಿರೋ ಥರ ಇದೆಯಲ್ಲ, ಈಗಲಾದರೂ ಇದೇ ನಿಜ ಅನ್ನೋದನ್ನ ನಂಬಿ. ಸಾಕು ಗುರುಗಳೇ, ಇಷ್ಟು ದಿನ ನನ್ನ ಮಗು ಮೇಲೆ ಇದ್ದದ್ದು ಕೆಟ್ಟ ಹೆಸರು, ಅನುಮಾನಗಳು ಎಲ್ಲಾನು ದೂರ ಮಾಡಿದ್ವಿ. ಇಷ್ಟು ಸಾಕು ಈ ಜನ್ಮಕ್ಕೆ. ನಿಮ್ ಮಾತಿಂದ ಮನ್ಸಲ್ಲಿದ್ದಂತ ಅನುಮಾನಗಳೆಲ್ಲ ಹೊರಟೋಯ್ತು ಗುರುಗಳೇ. ಇವತ್ತಿಂದ ಈ ಮಗುನ ವರ ಅಂತಾನೆ ಭಾವಿಸ್ತೀವಿ. ಗುರುಗಳು ಹೇಳಿದ್ದನ್ನು ಕೇಳಿಸ್ಕೊಂಡ್ರಲ್ವಾ? ಇನ್ಮೇಲೆ ಯಾರು ಕೂಡ ಆ ಮಗು ಬಗ್ಗೆ ಮಾತಾಡೋ ಹಾಗಿಲ್ಲ. ಸುಮ್ನಿರಿ ಅಜ್ಜಿ. ಮತ್ತೆ ಗುಡಿಲಿ ಆ ಗೋರಿ ಮಗು ಶಾಪ ಕುಟುಂಬಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು, ವರ ಅಂತ ಹೇಗೆ ಹೇಳ್ತೀರಾ? ವರನೇ ಕಣೋ. ಬುದ್ಧಿ ಇಲ್ಲದವರು, ಜ್ಞಾನಹೀನರು, ಸ್ವಾರ್ಥಿಗಳು ಹೇಳುವ ಮಾತುಗಳು ಅವು. ಆ ಮಗು ವರನೇ, ಶಾಪ ಅಲ್ಲ.